ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 30 ಡೆಸ್ಕ್ಗಳನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರೆಲ್ಲ ಸೇರಿದ್ದೀರಿ. ಸಮಯದ ಅಭಾವ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ತಲೆಬಾಗಿ ಅವ್ರಿಗೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಮುಂದ್ಗಡೆ ಪೇರೆಂಟ್ಸ್ ಇದ್ದಾರೆ, ಮಕ್ಕಳು ಇದ್ದಾರೆ, ಎಸ್ಪೆಷಲಿ ಟೀಚರ್ಸ್ ಬಳಗ ಇದೆ, ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮ್ಮ ಮೀಡಿಯಾ ಮಿತ್ರರು ಇದ್ದಾರೆ, ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಏನಪ್ಪ ಅಂತಂದ್ರೆ, ಈಗ ನಮ್ಮ ಜಬಿ ಸರ್ ಅವರೆಲ್ಲ ಮಾತಾಡ್ತಾ ಇದ್ರು ಶಿಕ್ಷಣದ ಬಗ್ಗೆ ಅಥವಾ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಒಂದು ಸೇವೆಗಳ ಬಗ್ಗೆ. ಈಗಾಗಲೇ ನಾವು ಏನು ಸರ್ಕಾರಿ ಶಾಲೆಗಳಿಗೆ ನಾವು ಏನು ಸೇವೆ ಮಾಡ್ತಾ ಇದ್ದೀವಿ ಅವೆಲ್ಲ ಕೂಡ ಗಮನಿಸಿರ್ಬೋದು. ನಾವು ಪೇಂಟಿಂಗ್ ಮಾಡೋದ್ರಿಂದ ಹಿಡಿದು ಕಾಂಪೌಂಡ್ ವಾಲ್ಸನ್ನು ಕಟ್ಕೊಡೋದಂತ ಆಗಿರ್ಬೋದು, ಅಥವಾ ಡೆಸ್ಕ್ಗಳನ್ನು ಕೊಡೋದಾಗಿರ್ಬೋದು, ನಲಿ ಚೇರ್ಸ್ ಕೊಡೋದಾಗಿರ್ಬೋದು, ಮತ್ತು ಅಲ್ಮೆರಾಸ್ ಕೊಡೋದಾಗಿರ್ಬೋದು, ಟ್ರ್ಯಾಕ್ ಸೂಟ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಒಂದು ಫಿಸಿಕಲ್ ರಿಸೋರ್ಸಸ್ಸನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಖಾಸಗಿ ಶಾಲೆಗಳು ಎಷ್ಟು ಡೆವಲಪ್ ಆಗಿದ್ದಾವೆ, ಸರ್ಕಾರಿ ಶಾಲೆಗಳು ಕೂಡ ಅಷ್ಟೇ ಡೆವಲಪ್ ಆಗಬೇಕು. ಆವಾಗ ತಾನೇ ಈಗೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳು ಕೂಡ BPL ಮಕ್ಕಳು ಅಂತ, ಬಿಲೋ ಪಾವರ್ಟಿ ಲೈನ್. ಸೊ ಎಲ್ಲ BPL ಮಕ್ಕಳಿಗೂ ಕೂಡ ಶಿಕ್ಷಣ ದೊರಕಬೇಕಂತಂದ್ರೆ ಅವ್ರಿಗಿರುವಂಥ ಏಕೈಕ ದಾರಿ ಬಂದ್ಬಿಟ್ಟು ಸರ್ಕಾರಿ ಶಾಲೆ. ಅದು ಉರ್ದು ಶಾಲೆನ, ತೆಲುಗು ಶಾಲೆನ, ಕನ್ನಡ ಶಾಲೆನ, ಇಂಗ್ಲಿಷ್ ಶಾಲೆನ, ಅದು ಮುಖ್ಯ ಅಲ್ಲ. ಒಟ್ಟಿನಲ್ಲಿ ಮಗುವಿನ ಭಾಷೆ ಬದಲಾದ್ರೂ ಕೂಡ ಮಗುವಿಗೆ ಶಿಕ್ಷಣ ಅಂತ ದೊರಕುವಂತ ಒಂದು ಸಂಸ್ಥೆಗಳು ಏನಾದ್ರು ಇದ್ದಾವಂತಂದ್ರೆ ಅದು ಸರ್ಕಾರಿ ಶಾಲೆಗಳು ಮಾತ್ರ. ಸೊ ಈಗ ಸರ್ಕಾರಿ ಶಾಲೆಗಳು ಹೆಚ್ಚಾಗಿ ಕಟ್ಟಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು, ಇರೋ ಶಾಲೆಗಳಿಂದ ದೊಡ್ಡ ಶಾಲೆಗಳನ್ನ ಮಾಡಬೇಕು ಅನ್ನೋವಂಥ ಒಂದು ಜವಾಬ್ದಾರಿ ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಆದ್ರೆ ಆಲ್ರೆಡಿ ಇರುವಂತಹ ಶಾಲೆಗಳಿಗೆ ಸೌಲಭ್ಯಗಳನ್ನ ಕೊಟ್ಟು ಅಲ್ಲಿ ಏನು ಕಲಿತಾ ಇದ್ರೆ ಆ ಮಕ್ಕಳ ಒಂದು ಶೈಕ್ಷಣಿಕವನ್ನ ಗುಣಮಟ್ಟವನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೇನೂ ಇದೆ. ಸೊ ಅಂತ ಜವಾಬ್ದಾರಿಯನ್ನ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನಾವು ಮಾಡ್ತಾ ಇದ್ದೀವಿ. ಈಗ ಏನಪ್ಪಾ ಅಂತಂದ್ರೆ, ಈಗ ಇಲ್ಲಿ ಒಂದು ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಎಲ್ಲಾ ಕಡೆ ಕೂಡ ಕಮ್ಯುನಲ್ ಅನ್ನೋದು ಒಂದಿದೆ. ಈಗ ಎಲ್ಲರಿಗೂ ಗೊತ್ತಿರ್ಬೋದು, ಪಕ್ಷ ಯಾವ್ದಾದ್ರು, ರಿಲಿಜಿಯಸ್ ಯಾವ್ದಾದ್ರು, ಕಮ್ಯುನಲ್ ಟೆಂಪರ್ ಅನ್ನೋದು ಜಾಸ್ತಿ ಆಗ್ತಿದೆ. ಕಮ್ಯುನಲ್ ಟೆಂಪರ್ ಅನ್ನ ಕಡಿಮೆ ಮಾಡೋದಕ್ಕೆ ಕೂಡ ಏನ್ ಅಸ್ತ್ರ ಏನಪ್ಪಾ ಅಂತಂದ್ರೆ, ಮೂಲೆಯಲ್ಲೂ ಎಜುಕೇಶನ್ ಸಿಗ್ಬೇಕು. ಯಾವಾಗ ಪ್ರತಿಯೊಬ್ಬನಿಗೂ ಎಜುಕೇಶನ್ ಸಿಗುತ್ತೋ ಅಲ್ಲಿ ಕಮ್ಯುನಲಿಸಮ್ಗೆ ಅನ್ನೋ ಅವಕಾಶ ಇರೋದಿಲ್ಲ, ಅಭಿವೃದ್ಧಿಗೆ ಅವಕಾಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಗೇನಪ್ಪಾ ಅಂತಂದ್ರೆ, ಇವಾಗ ಮಹನೀಯರು ಹಳೆ ಕಾಲದಲ್ಲಿ ನಾವು ಶತಮಾನಗಳ ಹಿಂದೆ ಕೂಡ ನೋಡ್ಬೋದು. ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಪ್ರತಿಯೊಬ್ರು ಈ ಸಮಾಜದಲ್ಲಿ ಹುಟ್ಟುಕೊಂಡು ಕೆಳ ಸಮುದಾಯಗಳಿಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಅನೇಕ ಚಾಲೆಂಜ್ಗಳನ್ನ ಅನುಭವಿಸಿದ್ರು. ಏನೋ ಬೇರೆ ಬೇರೆ ಒಂದು ದುಷ್ಟ ಶಕ್ತಿಗಳಂತ ನಾವು ಕರಿತೀವಿ. ಏನೋ ಒಂದು ಒಳ್ಳೇದಕ್ ಮಾಡಕ್ ಹೋಗ್ಬೇಕಾದ್ರೆ ಹಲವಾರು ಚಾಲೆಂಜಸ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ. ಇವಾಗ ಸಾವಿತ್ರಿಬಾಯಿ ಫುಲೆ ಅಂತಿದ್ದಾರೆ, ಅವರು ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ರು. ಶಿಕ್ಷಣ ಕೊಡ್ಬೇಕಾದ್ರೆ ಅವರು ಮನೆಯಿಂದ ಆಚೆ ಶಿಕ್ಷಣ ಕೊಡೋದಕ್ಕೆ ಹೆಣ್ಣು ಮಕ್ಕಳಿಗೆ ಕೊಡ್ಬೇಕಾದ್ರೆ ಆ ಅಮ್ಮನ್ಗೆ ಇದು ಸಗಣಿಯಲ್ಲಿ ಹಾಕ್ತಾ ಇದ್ರಂತೆ. ಏನೋ ಆ ಅಮ್ಮನ ಬಾಡಿ ಮೇಲೆ, ಆ ಅಮ್ಮನ್ಗೆ ಹಾಕೋದು ಮುಖದ ಮೇಲೆ. ಆ ಅಮ್ಮ ಒಂದು ವ್ಯಾನಿಟಿ ಬ್ಯಾಗಲ್ಲಿ ಅಥವಾ ಬ್ಯಾಗಲ್ಲಿ ಇನ್ನೊಂದು ಸ್ಯಾರಿ ತಗೊಂಡೋಗೋಳು. ಹೋಗ್ತಾ ಇರ್ಬೇಕಾದ್ರೆ ಗಲೀಜ್ ಮಾಡ್ಕೊಳ್ಳೋಳು, ಮತ್ತೆ ಮುಗಿಸ್ಕೊಂಡು ಮತ್ತೆ ಸ್ಯಾರಿ ಬದಲಾಯಿಸ್ಕೊಂಡು ಬರೋರು. ಆ ತರ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದಾರೆ. ಬಸವಣ್ಣ ಆವಾಗ್ಲೇ ಉಟ್ಕೊಂಡು ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ಸಲ ಅಟೆಂಪ್ಟ್ಗಳನ್ನ ಅನುಭವಿಸಿದಾರೆ ಅವರು. ಏನೋ ಮರ್ಡರ್ ಅಟೆಂಪ್ಟ್ಗಳನ್ನ ಅನುಭವಿಸಿದ್ದಾರೆ. ಸೊ ಅಂಬೇಡ್ಕರ್ ಕೂಡ ಅಷ್ಟೇ. ಅಂಬೇಡ್ಕರ್ ಇವತ್ತು ಎಲ್ಲಾ ಕಮ್ಯುನಿಟಿಗೂ ಯಾರಾದ್ರೂ ಒಬ್ಬ ವ್ಯಕ್ತಿ ಏನಾದ್ರು ಎಲ್ಲಾ ಕಮ್ಯುನಿಟಿಗೂ ಒಳ್ಳೇದ್ ಮಾಡಿದಾರೆ ಅಂತ ಯಾರಾದ್ರು ಇದಾರೆ ಅಂತಂದ್ರೆ ಅಂಬೇಡ್ಕರ್ ಒಬ್ರೇ. ಆದ್ರೆ ಅಂಬೇಡ್ಕರ್ ಒಬ್ರು ಬರೀ ದಲಿತರಿಗೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಬರೀ ದಲಿತರು ಮಾತ್ರ ಅಪ್ಲಿಫ್ಟ್ ಆಗಿಲ್ಲಲ್ಲ, ಪ್ರತಿಯೊಂದು ಕಮ್ಯುನಿಟಿ ಅವರು ಅಪ್ಲಿಫ್ಟ್ ಆಗಿದ್ದಾರೆ ತಾನೇ ದೇಶದಲ್ಲಿ. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ, ದುಷ್ಟ ಮನಸ್ಸುಗಳು ಒಂದು ಕಮ್ಯುನಿಟಿಗೆ ಸೀಮಿತ ಮಾಡ್ತಾರೆ. ಸೊ ಅದು ಎಲ್ಲಾ ಸಮಾಜದಲ್ಲಿ ಇದ್ದಿದ್ದೆ. ಅದನ್ನೆಲ್ಲ ಕೂಡ ಹೋಗಲಾಡಿಸ್ಬೇಕಂತಂದ್ರೆ, ಇವೆಲ್ಲ ಕೂಡ ನಮ್ಮ ದೇಶದಿಂದ ನಾಶ ಆಗಿ ಹೋಗ್ಬೇಕಂತಂದ್ರೆ ಅಲ್ಲಿ ಎಜುಕೇಶನ್ ಪ್ರಬಲವಾದ ಒಂದು ಗೇಮ್ ಅನ್ನ ಪ್ಲೇ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ